ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಸಿದ್ದರಾತ್ಮೇರೆ. ಬಹಿಷ್ಕಾರ ಈ ಶಬ್ದ ಕೇಳಿದ್ರೆ ಸಾಕಪ್ಪ ಭಯ ಆಗಿಬಿಡುತ್ತದೆ. ಸಮಾಜದ ಬಹಿಷ್ಕಾರ, ಕುಟುಂಬದ ಬಹಿಷ್ಕಾರ, ಊರಿನಿಂದ ಬಹಿಷ್ಕಾರ, ವಿಶೇಷವಾಗಿ ಅಸ್ಪೃಶ್ಯ ಜನ್ಯ ಜನಗಳು ಭಾಳ ದಾಳಿ ಆಗ್ತಾ ಬಂದ ಇತಿಹಾಸದಲ್ಲ. ಯಾಕಂದರೆ ಅಸ್ಪೃಶ್ಯರು ಊರು ಹೊರಗಿರುವಂಥವ್ರು ಒಳಗೆ ಬರುವಾಗಿಲ್ಲ, ನೋಡುವಾಗಿಲ್ಲ, ಮಾತಾಡುವಾಗಿಲ್ಲ, ನೀರು ಕುಡಿಯುವ ಹಾಗಿಲ್ಲ, ಅನೇಕ ನಿರ್ಬಂಧಗಳು ಮಾಡಿದ ಬಹಿಷ್ಕಾರ. ಈ ದಿಶೆಯಲ್ಲೇ ಅಸ್ಪೃಶ್ಯರು ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಸ್ವತಃ ಅಂಬೇಡ್ಕರ್ ಅವರು ಅದನ್ನು ಭಾಳಷ್ಟು ಜೀವನ ಪರ್ಯಂತ ಅನುಭವಿಸಿದ್ದಾರೆ. ನಮ್ಮ ಗಾಂಧೀಜಿಯವ್ರಿಗೆ ಒಮ್ಮೆ ಆಗಿತ್ತದು ದಕ್ಷಿಣ ಆಫ್ರಿಕಾದಲ್ಲ ಈ ಬಹಿಷ್ಕಾರ, ರೈಲ್ವೆಯಿಂದ ಹೊರಗೆ ದಬ್ಬಿದಂಥದ್ದು. ಆಗ ಗೊತ್ತಾಗಿದ್ದು ಗಾಂಧೀಜಿಯವ್ರಿಗೆ, ಅಬ್ಬಾ ಎಷ್ಟು ಭೀಕರದಪ್ಪ ಇದು ಬಹಿಷ್ಕಾರ, ತಿರಸ್ಕಾರ, ರೆಫ್ಯೂಸಿಂಗ್. ನಿಜವಾಗಿಯೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೃತಜ್ಞತೆ ಹೇಳಲೇಬೇಕು. ಒಳ್ಳೆಯ ಪ್ರಗತಿಪರವಾದಂತಹ ಇದು ಏನಪ್ಪ ಕಾನೂನು ಹಿಂದೆ ತರ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಕಾಂಟ್ರಾಕ್ಟ್ ಲೇಬರ್ಗಳ ಮೇಲೆ ಅದು ಒಳ್ಳೆಯದು, ಇದು ನಿಜವಾಗಿಯೂ ಒಳ್ಳೆಯದಾಗಲೇಬೇಕಾದಂಥದ್ದು. ಮತ್ತು ಇಂಥ ಒಂದು ಪ್ರಗತಿಪರ ವಿಚಾರಗಳಂತ ಒಳ್ಳೆ ಮಹಾರಾಷ್ಟ್ರ ಅವರು ಮುಂದೆ ಅನ್ನೋದನ್ನು ಮರೆಯಬಾರ್ದಿಲ್ಲ ನಾವು. 2016 ಇಂಥದ್ದು 2017 ರಾಷ್ಟ್ರಪತಿಯವರಿಂದ ಅನುಮೋದನೆ ಪಡೆದು ಇಲ್ಲೇ ಬಹಿಷ್ಕಾರ ಹಾಕಿದವರು, ಅವ್ರ ಜೊತೆಗಾರರು ಯಾರೂ ಇರಲಿ, ಅವ್ರಿಗೆ ಸಂಬಂಧಿಸಿದವರು, ಕಾರಣೀಕರ್ತರು ಎಲ್ಲರಿಗೂ ಶಿಕ್ಷೆ ಅದ. 1 ಲಕ್ಷವರೆಗೆ ದಂಡ, 3 ವರ್ಷ ಜೈಲ, ಇನ್ನೂ ಹೆಚ್ಚಿಟ್ಟು ಅಡ್ಡಿ ಇಲ್ಲ. ಯಾಕಂದರೆ ಇದು ರೂಟೌಟ್ ಆಗಬೇಕಾಗಿದೆ ನಮ್ಮಿಂದ. ಅಸ್ಪೃಶ್ಯತೆ ಅನ್ನುವಂಥ ಶಬ್ದ ಮುಟ್ಟಬಾರದು ಅನ್ನುವಂಥ ಶಬ್ದ ನಮಗೆ ಗೊತ್ತಿಲ್ಲ, ಏನೋ ಅನ್ನೋಷ್ಟು ಬೆಳಿಬೇಕಾಗಿದೆ. ಇವತ್ತು ಬೆಳೀತಾ ಇದೆ, ಇಲ್ಲಂತಲ್ಲ, ಪ್ರಗತಿ ಆಗ್ತಾಯಿದೆ. ಆದರೂ ಇನ್ನೂ ನಮ್ಮಿಂದ ಜಾತಿಗಳು ಬಿಟ್ಟು ದೂರ ಹೋಗ್ತಾ ಇಲ್ಲ ಅನ್ನೋದು ಅಷ್ಟ ನೋವಿನ ವಿಷಯ. ಇನ್ನು ಯಾವ್ಯಾವುದಕ್ಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಹಿಷ್ಕಾರ ಹಾಕಿದ್ರೆ ದಂಡ, ಶಿಕ್ಷೆ ಅನ್ನೋದನ್ನು ಒಂದು ಲಿಸ್ಟ್ ಕೊಡ್ತಾ ಹೋಗ್ತಾ ಇರ್ತಾರೆ. ಗ್ರಾಮ ಅಥವಾ ಸಮುದಾಯದಿಂದ ಹೊರ ಹಾಕ್ಬೋದು, ಗ್ರಾಮದಿಂದ ಹಾಕಲಿ ಅಥವಾ ಸಮುದಾಯದಿಂದ ಹೊರಗಾಗಲಿ, ಸಮಾಜದ ಹೊರಗಾಗಲಿ. ಧಾರ್ಮಿಕ ಸಾರ್ವಜನಿಕ ಸ್ಥಳಗಳ ಬಳಕೆಗೆ ನಿರ್ಬಂಧ ವಿಧಿಸ್ಬೋದು. ಗುಡಿಗೆ, ಗುಂಡಾರಗಳಿಗೆ ಮತ್ತೆ ಹೋಗೋದು ನಿರ್ಬಂಧ ಹಾಕುವಂಥ ಅಲ್ಲಿ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ ಅಂತಾರೆ. ಪೂಜಾ ಸ್ಥಳಗಳ ಪ್ರವೇಶಕ್ಕೆ ಅಡ್ಡಿ ಮಾಡುವುದು ಇದು ಅಪರಾಧ ಅನ್ನೋದು. ಅದೇ ಕಾಲಕ್ಕೆ ಸಾಮಾಜಿಕ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ತಡೆಯೊಡ್ಡುವುದು, ಮದುವೆ ಮುಂಚೆ ಅಂಥದ್ರಲ್ಲಿ ಮತ್ತೊಂದರಲ್ಲೇ. ವ್ಯವಹಾರ ಅಥವಾ ಉದ್ಯೋಗ ತಿರಸ್ಕಾರ ಮಾಡೋದು, ಉದ್ಯೋಗ ಕೊಡೋ ಸಹಿತ ಕೆಳ ಜಾತಿ ಒಪ್ಪ ಅಂತ ಕೊಡುವಾಗಿಲ್ಲ, ಮತ್ತೇನು ಮಾಡುವಾಗಿಲ್ಲ, ಅದು ಸಹಿತ. ಶಾಲೆ, ಆಸ್ಪತ್ರೆ, ಸಮುದಾಯ ಭವನಗಳ ಪ್ರವೇಶಕ್ಕೆ ತಡೆಯೊಡ್ಡುವುದು, ಅಲ್ಲಿ ಹೋಗ್ಬೇಡ ಅಂತ ಹೇಳೋದು. ಸೇವೆಗಳು, ಅವಕಾಶಗಳನ್ನು ನಿರಾಕರಿಸುವುದು, ಯಾವುದೇ ದೇವರ ಸೇವೆ ಮಾಡೋದ್ರಲ್ಲಿ ಮತ್ತೆ ಅದಕ್ಕೆ ಸಹಿತ. ಮದುವೆ, ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸುವುದಕ್ಕೆ ತಡೆಯೊಡ್ಡುವುದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಬಹಳ ಮಹತ್ವದ. ಮದುವೆ ಸಂದರ್ಭದಲ್ಲೇ, ಅಂತ್ಯಕ್ರಿಯೆಯಲ್ಲೇ ಸಂಬಂಧ ಕಡಿತಗೊಳಿಸಲು ಪ್ರಚೋದನೆ ನೀಡುವುದು. ಲಿಂಗತ್ವದ ಆಧಾರದ ಮೇಲೆ ಭೇದ ಮಾಡುವುದು. ಲಿಂಗತ್ವ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಗಂಡು ಹೆಣ್ಣು ಇವುಗಳು ಭೇದ ಮಾಡುವಂಥದ್ದು. ಇನ್ನೊಂದು ಬರ್ತದೆ, 3ನೇ ಲಿಂಗ ಮಾಡುವಾಗಿಲ್ಲ. ವ್ಯಾಪಾರ, ಸಾಮಾಜಿಕ ಸಂಬಂಧಗಳ ತಡೆಹಿಡುವುದು. ಮಕ್ಕಳನ್ನು ಒಟ್ಟಿಗೆ ಆಡಲು ಅಡ್ಡಿಪಡಿಸುವುದು. ಮಾನವ ಹಕ್ಕುಗಳನ್ನು ನಿರಾಕರಿಸುವುದು. ಬಟ್ಟೆ, ಭಾಷೆ, ಸಾಂಸ್ಕೃತಿಕ ಭೇದ ಎಸಗುವುದು. ಇವೆಲ್ಲ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಇನ್ನೂ ಚರ್ಚೆ ಆಗೋದು, ಮಸೂದೆ ಬರುವುದು, ಚರ್ಚೆ ಆಗೋದು. ನಿಜವಾಗಿಯೂ ಒಳ್ಳೆಯದಿದು, ಮಾಡಲೇಬೇಕಾದಂಥದ್ದು, ಅನಿವಾರ್ಯವಾದ ಈ ದೇಶಕ್ಕೆ. ಈ ದೇಶದಲ್ಲಿ ಜಾತಿ ಎಲ್ಲಿವರೆಗಿದೆನೋ, ಮೇಲು ಕೀಳಿನ ಭಾವ ಎಲ್ಲಿವರೆಗಿದೆನೋ, ಇವೆಲ್ಲ ಬೇಕಿವತ್ತು. ಅಪ್ಪ ನಮ್ಮನ್ನು ಎತ್ಕೊಳ್ರಿ, ನಮ್ಮನ್ನು ಕೂಡಿಸ್ಕೊಳ್ಳೋ ಜನ ಇಲ್ಲಿಲ್ಲ, ಭಾಳಷ್ಟು ಜನ ಕಡಿಮೆ ಇದ್ದಾರೆ. ಇವತ್ತು ಸಹಿತ ನಮ್ಮ ಜಾತಿ ಪ್ರಾಕ್ಟೀಸ್ ಅದ, ಇವತ್ತಿಗೂ ನಮ್ಮ ಮೇಲಾಕಿ ಪ್ರಾಕ್ಟೀಸ್ ಅದ. ಆ ಧರ್ಮೀಯ, ಈ ಧರ್ಮೀಯ, ಇವ್ರು ಹೋಗಿಲ್ಲ, ಅವ್ರು ಹೋಗಿಲ್ಲ ಅನ್ನೋಂಥ ಇದ್ದಾರೆ ಸಾಕಷ್ಟು. ಒಂದಲ್ಲ ಎರಡಲ್ಲ. ಈ ದೇಶಕ್ಕೆ ಕಂಟಿಂದ ದೊಡ್ಡ ಶಾಪ ಅಂದರೆ ಜಾತಿ. ಅದರಲ್ಲೂ ಅಸ್ಪೃಶ್ಯರಾಗಿ ಹುಟ್ಟುವುದಂತೆ ಈ ನಾವು ಈಗೇನಂತೀವಿ ಕರ್ಮ ಏನೇನು ಹೇಳ್ಕೊಳ್ತೀವಿ. ಜನ್ಮ ಕರ್ಮ ಏನೂ ಇಲ್ಲ, ಇದೇ ಜನ್ಮದಲ್ಲಿಯೇ ಕರ್ಮ ಅಂತ ಹೇಳಬೇಕಾಗಿದೆ. ಈ ರೀತಿಯ ನಾವು ಸಾಮಾಜಿಕ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೊಂದು ಅಂತ್ಯ ಹಾಡು ಕ್ರಿಯೆ ಎಲ್ಲಿದ್ದರೆ ಸ್ಟಾರ್ಟ್ ಆಗಬೇಕಾಗಿತ್ತು. ಈಗಾಗಲೇ ಮಹಾರಾಷ್ಟ್ರ ಸ್ಟಾರ್ಟ್ ಆಗಿದೆ. ಈ ಕರ್ನಾಟಕದಲ್ಲಿ ತರುವಂಥ ಪ್ರಯತ್ನವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಎಚ್ ಕೆ ಪಾಟೀಲ್ ಒಂದು ಮಾತು ಹೇಳ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರವು ಮಾನವ ಗಣತಿಗೆ ಧಕ್ಕೆ ತರುವ ಕ್ರಿಯೆ. ನಿಜವಾಗಿಯೂ ಏನು ಒಂದು ಬಹಿಷ್ಕಾರ ಹಾಕುವಂಥ ಏನು ಶಬ್ದದ ಇದು ನಿಜವಾಗಿ ಮಾನವೀಯತೆಗೆ ಒಂದು ಏನಪ್ಪ ಅಂತಂದ್ರೆ ಧಕ್ಕೆ ತರುವಂಥದ್ದು. ಈಗಿರುವ ಕಾನೂನುಗಳು ಬಹಿಷ್ಕಾರ ತಡೆಗೆ ಪರಿಣಾಮಕಾರಿಯಾಗಿಲ್ಲ. ಇವು ಕಾನೂನು ಇದ್ದಾವೆ ಸಾಕಷ್ಟು, ಇಲ್ಲಂತಲ್ಲ, ಆದ್ರೆ ಇವು ಪರಿಣಾಮಕಾರಿಯಾಗಿಲ್ಲ. ಯಾಕಪ್ಪ ಅಂದ್ರೆ ಹೆಚ್ಚು ಶಿಕ್ಷೆ ಇವರಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮಾತು. ಹಾಗಾಗಿ ಹೊಸ ಕಾಯ್ದೆ ಜಾರಿಗೆ ನಿರ್ಧರಿಸಲಾಗಿದೆ. ಹೀಗಾಗಿ ನಾವು ಹೊಸ ಕಾಯ್ದೆ ತರಲಿಕ್ಕಿದ್ದೀವಿ.
ಈಗಿಲ್ಲ ಅಂತಲ್ಲ, ಅದು ಇನ್ನೂ ಗಟ್ಟಿಯಾಗಿ ಆಗಿಲ್ಲ ಶಿಕ್ಷೆ. ಇದು ತಪ್ಪಿಸ್ಕೊಳ್ಳೋದು ಸ್ಪಷ್ಟ ಆಗಿದೆ. ಅದಕ್ಕೆ ಅದನ್ನು ಇನ್ನಷ್ಟು ರಿಕ್ ಅಂದರೆ ಪೂರ ಗಟ್ಟಿಗೊಳಿಸೋ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮತ್ತು ಸಿದ್ದರಾಮಯ್ಯ ಸರ್ಕಾರದ ರಿಪ್ರೆಸೆಂಟೇಟಿವ್ ಆದಂತಹ ನಮ್ಮ ಸಂಸದೀಯ ವ್ಯವಹಾರಗಳ ಸಚಿವ ಎಸ್.ಕೆ. ಪಾಟೀಲ್ ಹೇಳಿದ್ದಾರೆ. ನಿಜವಾಗಿಯೂ ಇದೊಂದು ದೃಷ್ಟಿಯಿಂದ ಕ್ರಾಂತಿಕಾರಕ ವಿಷಯ ಅಂತ ನಾವು ಇದನ್ನು ಬೆಂಬಲಿಸಬೇಕಾಗ್ತದೆ. ಯಾಕಂದರೆ ಎಲ್ಲಿವರೆಗೆ ಈ ಅಸ್ಪೃಶ್ಯ ಭಾವ ನಮ್ಮಲ್ಲಿ ಉಳಿತದನೋ ಅಲ್ಲಿವರೆಗೆ ಇಂಥ ಕಾನೂನುಗಳು ಬೇಕು. ದಂಡಂ ದಶಗುಣಂ ಅಂತೇಳಿ ಅದಿದ್ದರೂ ಅಂಜೋದಿಲ್ಲ ಜನ. ಇಲ್ಲ ಏನಾಗ್ತದೆ ಆಗಲಪ್ಪ, ಎಷ್ಟು 10 ವರ್ಷ ಶಿಕ್ಷೆ ಆಗ್ತದನ, 5 ವರ್ಷ ಶಿಕ್ಷೆ ಆಗ್ತಾನೆ, ಬರೀ 3 ವರ್ಷ ಅನ್ನೋದು ಜನನೂ ಇಲ್ಲಿದ್ದಾರೆ. ಇಲ್ಲ ಅಂತಲ್ಲ, ಯಾಕಂದ್ರೆ ಅವರಿಗೆ ತಮ್ಮ ಜಾತಿ ತಮ್ಮ ಮೇಲತ್ವ ಅದು ಭಾಳ ದೊಡ್ಡದು. ಅದಕ್ಕಾಗಿ ಇದು ಅಷ್ಟು ಸುಲಭವಾಗಿ ಹೋಗ್ತದೆ ಪ್ರಾಕ್ಟೀಸ್ ಅಂತಲ್ಲ. ಆದರೂ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲಪ್ಪ ಮಾಡಲಿಕ್ಕೆ ಅಂದಾಗ ನಿಷ್ಕ್ರಿಯಾಗಿ ನಿಲ್ಲು ಮುಂದೆ ಒಂದು ಕ್ರಿಯೆ ಮಾಡೋದಕ್ಕೆ ಅದಪ್ಪ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಬಹಿಷ್ಕಾರ ಆಗೋದು ಶಿಕ್ಷಾರ್ಹ ಅಪರಾಧ ಅಂತ ಮಾಡಿದ್ದು ಭಾಳ 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 ಯೋಗ್ಯವಾದದ್ದು. ಮನುಷ್ಯನಾಗಿ ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು ನಮ್ಮಲ್ಲಿ ಇಲ್ಲದ್ರೆ ನಮ್ಮನ್ನು ಯಾರು ಗೌರವಿಸ್ಬೇಕ್ರಿ? ಯಾರು ಗೌರವಿಸ್ತಾರ? ಇಡೀ ವಿಶ್ವನ ಇವತ್ತು ಮನುಕುಲನ ಇವತ್ತು ಒಬ್ಬರೊಬ್ಬರು ಪ್ರೀತಿಸ್ತಾ ಇದೆ, ಸಮೀಪ ಕರ್ಕೊಳ್ತಾ ಇದೆ. ಆದರೂ ಕೆಲವೊಂದು ದೇಶಗಳಲ್ಲಿ ನಮ್ಮಲ್ಲಿ ಜಾತಿ ಪದ್ಧತಿ, ಇನ್ನೊಂದು ಬೇರೆ ದೇಶಗಳಲ್ಲಿ ಅಲ್ಲೇ ಒಂದು ಜನಾಂಗೀಯ ಕರಿಯ ಬಿಳಿಯ ಇಂಥ ಅನೇಕ ಅಲ್ಲಿ ಇದ್ದಾವಿಲ್ಲ ಅಂತಲ್ಲ, ಅದು ನಮ್ಮಲ್ಲಿ ಇರುವಷ್ಟು ಅದಾವ ನನಗೆ ಅನಿಸೋದಿಲ್ಲ. ಕರಿ ಬಿಳಿ ಇರೋದಿಲ್ಲ ಅಂತಲ್ಲ, ಅನೇಕ ಕರಿಯ ಜನ ಈ ಬಿಳಿ ಜನರ ದಾಳಿಗೆ ದಬ್ಬಾಳಿಕೆ ಒಳಗಾಗಿ ನೋವು ಅನುಭವಿಸಿದ್ದೀನಿ ಸುಳ್ಳಲ್ಲ. ಅಮೆರಿಕದಲ್ಲಿ ಆಗಿದ್ದು ನೋಡ್ತಾ ಇದ್ವಿ. ಅಲ್ಲಿ ಕರಿಯರಿಗೆ ಮತ್ತು ಬಿಳಿಯರಿಗೆ ಆದಂಥದ್ದು ಇವತ್ತಿಗೂ ಅದ ಅಲ್ಲೇ ಈ ಒಂದು ಏನಪ್ಪ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ಆಫ್ ಬೋತ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅಲ್ಲೂ ಇವತ್ತು ಅನೇಕ ಕಾನೂನುಗಳು ತಂದಿದ್ದಾರಿಲ್ಲ ಅಂತಲ್ಲ, ಆದರೂ ಪ್ರಾಕ್ಟೀಸ್ ಆಗ್ತಾಯಿಲ್ಲ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಅದೇನೂ ಇರಲಿ, ಭಾರತದಲ್ಲಿ ಮಾತ್ರ, ಅದು ಕರ್ನಾಟಕದಲ್ಲಿ ಈ ಮಸೂದೆ ತರಲಿಕ್ಕೆ ಹೊರಟಿದ್ದು ಅದು ಎರಡನೇದಾಗಿ ಮಹಾರಾಷ್ಟ್ರದ ನಂತರ ನಿಜವಾಗಿ ಬಸವನ ನಾಡಪ್ಪ ಇದು ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಮಾತಾಗಿದೆ ಇವತ್ತು. ಹೇಗೆ ಮಹಾರಾಷ್ಟ್ರ ಅಂಬೇಡ್ಕರ್ ಅವ್ರ ನಾಡು ಅಂತ ಹೆಂಗೆ ಅನಿಸ್ಕೊಂಡಿದ್ದೋ ಹಾಗೆ ನಮ್ಮದು ಕರ್ನಾಟಕ ಬಸವಣ್ಣವ್ರ ನಾಡು, ಸಮಾನತೆ ಬಯಸಿದ ನಾಡು ಅನ್ನೋದಕ್ಕೆ ಈ ಕಾನೂನು ಭಾಳ ಯೋಗ್ಯ ಮತ್ತು ಸಮರ್ಪಕ ಆಗ್ತದೆ. ಇದು ತರಲೇಬೇಕಂತ ಇನ್ನೂ ಕಠೋರವಾಗಿ 3 ವರ್ಷ ಬಿಟ್ಟು 6 ವರ್ಷ 5 ವರ್ಷ ಮಾಡಿ ಇನ್ನಷ್ಟು ದಂಡ ಹೆಚ್ಚು ಮಾಡಿದ್ರು ಅಡ್ಡಿ ಇಲ್ಲ. ಯಾಕಂದರೆ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ದಂಡಂ ದಶಗುಣಂ 4 ಭೇದಗಳು ನೋಡಿದಾಗ 4 ಉಪಾಯಗಳು ನೋಡಿದಾಗ ಯಾವುದೂ ಆಗದೇ ಇದ್ದಾಗ ಕೊನೆಗಿರೋದು ದಂಡೋಪಾಯ. ಅದು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಅದು ಕಾನೂನು, ಪೊಲೀಸ್ ವ್ಯವಸ್ಥೆ ಇವೆಲ್ಲ ನಮ್ಮಲ್ಲಿದ್ದಾವೆ. ಆದ್ರೆ ಅದು ನಿಜವಾಗಿ ಯಾರು ಮಾಡಿರ್ತಾರೋ ಅನ್ನೋ ಆದ್ರೆ ಭಾಳ ಉತ್ತಮ ಅನ್ನೋದನ್ನು ಸಹಿತ ನಾವು ಗಮನಿಸ್ಕೊಂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅಥವಾ ನಿಷೇಧ ಹಾಕುವಂಥ ಕ್ರಿಯೆ ನಮ್ಮ ನಾಡಿನಿಂದ ನಮ್ಮಿಂದ ದೂರ ಆದರೆ ಭಾಳ ಯೋಗ್ಯ, ಅದನ್ನು ಆಗ್ತದೆ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಮೂಡ್ತದೆ. ಆದರೆ ಈ ಕಾನೂನಿಂದ ಒಂದಿಷ್ಟು ಪರಿಣಾಮ ಆಗೋದ್ರಲ್ಲಿ 2 ಮಾತ್ರ ಇಲ್ಲ. ಇನ್ನೂ ಸ್ವಲ್ಪ ಟೈಟ್ ಮಾಡಿದ್ರು ಅಡ್ಡಿ ಇಲ್ಲ ಅದು ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಬಹಿಷ್ಕಾರದಂಥ ಅಮಾನವೀಯ ಮನುಷ್ಯನ ಅತ್ಯಂತ ಕೀಳಾಗಿ ನೋಡುವಂಥ ಅನೇಕ ಕಡೆ ನಾವು ಇವತ್ತು ನೋಡ್ತೀವಿ. ಗಂಡು ಹೆಣ್ಣಿನ ಕೀಳಾಗಿ ನೋಡ್ತದೆ. ಹೆಣ್ಣಂದ್ರೆ ಏನಪ್ಪ ನಮಗಾಗಿ ದುಡಿದು ಹುಟ್ಟಿದಪ್ಪ ಅನ್ನೋಂಥ ನೋಡ್ತೀವಿ. ಇನ್ನು ಜಾತಿ ಮೇಲಿಂದ ಹೇಳೋ ಅವಶ್ಯಕತೆ ಇಲ್ಲ. ಅಸ್ಪೃಶ್ಯಜನ್ಯ ಏನು ಜಾತಿಗಳಿದ್ದಾವೆ ಅವೆಲ್ಲರೂ ನಾವು ಮುಟ್ಟಿಸ್ಕೊಳ್ಳೋದಿಲ್ಲ, ದೂರ ಇಡ್ತೀವಿ. ಗುಡಿ ಗುಂಡಾರಲ್ಲಿ ಬಿಡೋದಿಲ್ಲ, ಪ್ರಾರ್ಥನಾ ಸ್ಥಳಗಳಲ್ಲಿ ಬಿಡೋದಿಲ್ಲ. ಇದು ನಿಲ್ಲಬೇಕಾಗ್ಯದ, ಕಠೋರವಾಗಿ ನಿಲ್ಲಬೇಕಾಗಿದೆ. ಈಗ ಅದ ಇಲ್ಲಂತಲ್ಲ, ಶಿವನ್ ಯಾರೋ ಮತ್ತೇನೋ ಮಾಡಿ ಎಷ್ಟೋ ಪ್ರಯತ್ನ ಮಾಡಿದರೂ ಇನ್ನೂ ಅದು ನಿಲ್ತಾ ಇಲ್ಲ. ಅದಕ್ಕೆ ಇನ್ನಷ್ಟು ಗಟ್ಟಿಯಾದಂಥ ಇದನ್ನು ತಡೀಲೇಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಜನರ ಜಾಗೃತಿನ ಮೂಡಿಸ್ಬೇಕಾಗಿದೆ. ಕೇವಲ ದಂಡೋಪಾಯದಿಂದ ಇದು ಆಗ್ತದೆ ಅನ್ನೋದು ಒಂದು ಹಂತದವರೆಗೆ ಸರಿ, ಆದರೆ ಇದು ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಉಪಾಯಗಳು, ವಿಶ್ವಾಸ ತೆಗೆದುಕೊಳ್ಳೋದು, ಮಾತಾಡೋದು, ಪ್ರೀತಿಯಿಂದ ಮಾತಾಡೋದ್ರಿಂದ ನಾವು ಪರಿವರ್ತನೆ ಮಾಡಬಹುದು ಅಂತೇಳಿ. ಅನಿವಾರ್ಯವಾದಾಗ ದಂಡೋಪಾಯ, ಇಲ್ಲಪ್ಪ ಅಂದ್ರೆ ಅನೇಕ 3 ಹಾದಿಗಳಿದ್ದಾವೆ. ಭೇದೋಪಾಯ ಮಾಡಿರಿ ಅಥವಾ ಮತ್ತೇನು ಸಾಮೋಪಾಯ ಮಾಡಿರಿ, ಇನ್ನೂ ಅನೇಕ ಉಪಾಯಗಳನ್ನ ಮಾಡಿ ಆದಷ್ಟು ತಿದ್ದು ಕೆಲಸ, ಓದಿಸೋ ಕೆಲಸ, ತಿಳುವಳಿಕೆ ಮಾಡೋ ಕೆಲಸ ಮಾಡೋಣ. ಆದರೆ ಅನಿವಾರ್ಯ ಆದಾಗ ಏನು ಮಾಡಲಿಕ್ಕೆ ಸಾಧ್ಯದ? ಇದು ಬದಲಾಗುವುದಿಲ್ಲ ಅಂದಾಗ ಒಂದು ಯಾವುದಾದ್ರು ನಿರ್ಧಾರ ಕಠೋರವಾಗಿ ಹೋಗ್ಬೇಕಾಗ್ತದೋ ಆ ದಿಶೆಯಲ್ಲಿ ಬಹಿಷ್ಕಾರ ಅನ್ನುವಂಥದ್ದು ಇದು ನೀವು ಮಾಡಿದರೆ ನಿಮಗೆ ಶಿಕ್ಷೆ ನೆಕ್ಕಿಪ್ಪ ಹಾಗೇ ಆಗ್ತದೆ ಅನ್ನುವಂಥದ್ದು ಕೆಲವು ಜನರಿಗೆ ಆಯ್ತು ಅಂದರೆ ನಿಶ್ಚಿತವಾಗಿ ಕಡಿಮೆ ಆಗ್ತದೆ. ಈಗ ನೋಡಿರಿ, ಭ್ರಷ್ಟಾಚಾರ ತಡೆ ಸಲುವಾಗಿ ನಮ್ಮಲ್ಲಿ ಲೋಕಾಯುಕ್ತ ಮಾಡಿದಾರೆ, CBI ಮಾಡಿದಾರೆ, CID ಮಾಡಿದಾರೆ, ಮುಂದೆ ED ಮಾಡಿದ್ರೆ, ಎಲ್ಲ ಮಾಡಿದ್ದಾರೆ. ಆದರೂ ಅವ್ರು ನಿಲ್ತಾ ಇಲ್ಲ. ಯಾಕೆ ಅಂದರೆ ಅದು ಸರಿಯಾಗಿ ಪ್ರಾಕ್ಟೀಸ್ ಆಗ್ತಾ ಇಲ್ಲ ಅಂತ. ಹಾಗೆ ಇದು ಪ್ರಾಕ್ಟೀಸ್ ಆಗದೆ ಹೋಗೋ ಸಾಧ್ಯತೆಗಳಿದ್ದಾವೆ. ಆದರೆ ಅದಾಗ ನೋಡ್ಬೇಕಾಗಿದ್ದು ಸರ್ಕಾರದ ಮತ್ತು ನಾಗರಿಕರ ನಮ್ಮದು ಜವಾಬ್ದಾರಿ ಅಂತ ಹೇಳ್ತಾ ಬಹಿಷ್ಕಾರ ಅನ್ನೋದು ಶಿಕ್ಷಾರ್ಹ ಅಪರಾಧ ಅಂತ ನೀವು ಮಾಡಲಿಕ್ಕೆ ಹೊರಟಿದ್ರಿ. ಇದು ನಿಶ್ಚಿತವಾಗಿ ಒಳ್ಳೆಯದಾಗ್ತದೆ, ಒಳ್ಳೆಯದು ಅದು. ಮನುಷ್ಯನನ್ನಾಗಿ ಪ್ರೀತಿಸುವಂಥ ಈ ಕಾನೂನು ಅದು ಮಾಡಬೇಕಂತ ಒತ್ತಾಯದಿಂದ ಹೇಳುವ ಕಾನೂನು
ಎಲ್ಲರೂ ಸ್ವಾಗತ ಮಾಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸುತ್ತ ಕೈಗಳಲ್ಲಿ ವಂದನೆಗಳು.